ನಮಸ್ತೆ ಮಿತ್ರರೇ, ಈ ವಿಡಿಯೋದಲ್ಲಿ ಏನೇನಿದೆ ಅಂತ ನೋಡಿದ್ರೆ, ಮೊದಲನೇದಾಗಿ ಪ್ರಾರ್ಥನೆ, ಎರಡನೇದಾಗಿ ಜ್ಯೋತಿಷ್ಯಕ್ಕಾಗಿ ನಮ್ಮನ್ನು ಹೇಗೆ ಸಂಪರ್ಕಿಸಬೇಕು ಎಂಬ ಮಾಹಿತಿ. ಯಾವುದೇ ಕಾರಣಕ್ಕೂ ಕೂಡ ದೂರವಾಣಿ ಕರೆ ಮಾಡಬೇಡಿ, ವಾಟ್ಸಪ್ ಮಾತ್ರ ಮಾಡಿ. ಇನ್ನು ಮೂರನೆಯದಾಗಿ ನಿಮ್ಮ ಈ ಒಂದು ಫಾಲ್ಗುಣ ಮಾಸದಲ್ಲಿಯ ಗ್ರಹಸ್ಥಿತಿ, ನಾಲ್ಕನೆಯದಾಗಿ ನಿಮ್ಮ ರಾಶಿಯ ಭವಿಷ್ಯ, ಐದನೆಯದಾಗಿ ನಾಗಶಕ್ತಿ ವಿನಾಯಕನ ಆರಾಧನಾ ಕ್ರಮ, ಆರನೆಯದಾಗಿ ಅತ್ಯುತ್ತಮವಾದ ಎಲ್ಲರೂ ಕೂಡ ನೋಡಲೇಬೇಕಾದಂತಹ ಅತಿ ಉತ್ತಮವಾದ ವಿಷಯ ಒಂದು ಕೊನೆಯ ಭಾಗದಲ್ಲಿ ಲಭ್ಯ ಇದೆ. ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡಬೇಡಿ. ಮತ್ತು ನಿಮ್ಮ ಸಂಸ್ಕಾರದಲ್ಲಿ ಯಾವ ರೀತಿಯ ಚಿಂತನೆ ಇದೆಯೋ ಅದೇ ರೀತಿಯ ಚಿಂತನೆಗಳು ಉತ್ತಮವಾದ ಜೀವನವನ್ನು ನಿಮಗೆ ನಿರೂಪಿಸುವುದರ ಜೊತೆಗೆ ಅನೇಕರ ಜೀವನವು ಕೂಡ ಉತ್ತಮವಾಗಿ ಆಗಲಿ ಎನ್ನುವ ನಿಮ್ಮ ಒಳ್ಳೆಯ ಸಂಸ್ಕಾರ. ಈ ವಿಡಿಯೋವನ್ನು ಶೇರ್ ಮಾಡೋದಕ್ಕಾಗಿ, ಲೈಕ್ ಮಾಡೋದಕ್ಕಾಗಿ, ಕಾಮೆಂಟ್ ಮಾಡೋದಕ್ಕಾಗಿ ಹಿಂದೇಟು ಹಾಕೋದು ಬೇಡ. ನಿಮ್ಮ ಸಂಸ್ಕಾರಕ್ಕಾಗಿ ನಮ್ಮ ಅನಂತ ಧನ್ಯವಾದಗಳು. ಓಂ ಮಾತ್ರೇರ್ಮಃ, ಓಂ ಮಾತೃಭ್ಯೋ ನಮಃ, ಓಂ ಪಿತೃರ್ಮಃ, ಓಂ ಪಿತೃಭ್ಯೋ ನಮಃ, ಓಂ ಗುರುಭ್ಯೋ ನಮಃ, ಓಂ ಆಚಾರ್ಯೇಭ್ಯೋ ನಮಃ, ಓಂ ಮಹಾಗಣಪತಯೇ ನಮಃ, ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ. ಸಮಸ್ತ ಋಷಿ ಪರಂಪರೆಯನ್ನು, ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ, ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ನಮ್ಮ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ನಮಸ್ತೆ ಮಿತ್ರರೇ, ವಿಶ್ವಾವಸುನಾಮ ಸಂವತ್ಸರದ ಕೊನೆಯ ಮಾಸವಾದ ಫಾಲ್ಗುಣ ಮಾಸಕ್ಕೆ ಆತ್ಮೀಯ ಸ್ವಾಗತ. ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರವಾಗಿ 18/2/26ರಿಂದ 19/3/26ರವರೆಗೆ ಈ ಫಾಲ್ಗುಣ ಮಾಸ ತನ್ನ ಅವಧಿಯನ್ನು ಹೊಂದಿದೆ. ಈ ಫಾಲ್ಗುಣ ಮಾಸದಲ್ಲಿ 3 ಗ್ರಹಗಳು ವಿಶೇಷವಾಗಿ ತಮ್ಮ ರಾಶಿಯನ್ನು ಮುಂದಿನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾವೆ. ಮೊದಲನೇದಾಗಿ ಕುಜ, ನಂತರ ಶುಕ್ರ ಮತ್ತು ರವಿ ಗ್ರಹಗಳು. 23/2/2026ರಂದು ಕುಜ ಗ್ರಹವು ಕುಂಭ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಈ ಒಂದು ಸೋಮವಾರ 6ನೆಯ ಅಂದರೆ ಷಷ್ಠಿಯಂದು 1/3/2026 ಮಾರ್ಚ್ 1ರಂದು ಶುಕ್ರನು ತನ್ನ ಉಚ್ಚ ರಾಶಿಯಾದ ಮೀನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇದರ ಫಲ ಅದ್ಭುತವಾಗಿದೆ. ಭಾನುವಾರ ದಿವಸ ತ್ರಯೋದಶಿಯಂದು ಈ ಒಂದು ಶುಕ್ರನು ತನ್ನ ಉಚ್ಚ ರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥದ್ದು. 14/3/2026 ರವಿ ಗ್ರಹವು ಮೀನ ರಾಶಿಯನ್ನು ಶನಿವಾರ ದಿವಸ ಏಕಾದಶಿಯಂದು ಪ್ರವೇಶ ಮಾಡ್ತಾ ಇರುವಂಥದ್ದು. ಇದು ಅದ್ಭುತವಾದಂತಹ ಒಂದು ಗ್ರಹ ಸ್ಥಿತಿಗಳಾದರೆ, ಇನ್ನು ದಿನಾಂಕ 2 ಮಾರ್ಚ್ 2ರಂದು ಪೂರ್ಣಿಮೆ ಸಂಭವಿಸುತ್ತೆ. ಮಾರ್ಚ್ 2ರಂದು 5:37ಕ್ಕೆ ಪ್ರಾರಂಭವಾಗುವ ಪೂರ್ಣಿಮೆ ಮರು ದಿವಸ ಮಧ್ಯಾಹ್ನ 4:47ರವರೆಗೆ ಇರುತ್ತೆ. ಅಂದರೆ 3ನೇ ತಾರೀಕಿಗೆ ಸೂರ್ಯೋದಯಕ್ಕೆ ಪೌರ್ಣಿಮೆ ಸಿಗುತ್ತೆ. ಹಾಗಾಗಿ ಮೊದಲು ಹೋಳಿ ಹಬ್ಬದ ಶುಭಾಶಯಗಳು ತಮಗೆಲ್ಲ. ಹಾಗಾಗಿ ಇಲ್ಲಿ ಆ ಹೋಳಿಯ ಹಬ್ಬದ ವಿಶೇಷವಾದ ಕಾಮದಹನವನ್ನು 2ನೇ ತಾರೀಕಿನ ಸಂಜೆಯಂದು ಮತ್ತು ಸತ್ಯನಾರಾಯಣ ಕಥೆಯನ್ನು ಸಂಜೆ ಮಾಡುವವರು 2ನೇ ತಾರೀಕಿನ ಸಂಜೆಯನ್ನು ಮಾಡ್ತಾರೆ. ಇನ್ನು 3ನೇ ತಾರೀಕು ಸತ್ಯನಾರಾಯಣ ಕಥೆಯನ್ನು ಬೆಳಗ್ಗೆ ಮಾಡುವಂಥವರು ಬೆಳಗ್ಗೆ ಮಾಡ್ತಾರೆ. ಹಾಗೆಯೇ ಹೋಳಿ ಹಬ್ಬದ ಆಚರಣೆ 3ನೇ ತಾರೀಕಿನಂದು ಸೂರ್ಯೋದಯಕ್ಕೆ ಸಿಕ್ಕಾಗ ಆಗತ್ತೆ. ಇನ್ನು ಅಮಾವಾಸ್ಯೆ ಕೂಡ ಇದೇ ರೀತಿಯಾಗಿದೆ, ಪಾಡ್ಯ ಇದೇ ರೀತಿಯಾಗಿದೆ. 18ನೇ ತಾರೀಕಿನಂದು 7:52ಕ್ಕೆ ಪ್ರಾರಂಭವಾಗುವಂತಹ ಅಮಾವಾಸ್ಯೆ 18ನೇ ತಾರೀಕಿನಂದು ಮರು ದಿವಸ 7:07 ಈ ಒಂದು ಅಮಾವಾಸ್ಯೆ 19ನೇ ತಾರೀಕಿನವರೆಗೆ ದಿನ ಸೂರ್ಯೋದಯಕ್ಕೆ ಸಿಗುವಂಥದ್ದು ಅಮಾವಾಸ್ಯೆ. ಇದು ಯುಗಾದಿ ಅಮಾವಾಸ್ಯೆ ಆಗಿದ್ದು 18ನೇ ತಾರೀಕಿನ ದಿವಸ ಸೂರ್ಯೋದಯಕ್ಕೆ ಇಲ್ಲದೆ ಸಂಜೆ ಅಮಾವಾಸ್ಯೆ ಇರುತ್ತೆ. ತರ್ಪಣಾದಿಗಳು, ಶ್ರಾದ್ದಾದಿಗಳು 18ನೇ ತಾರೀಕಿನಿಂದಲೇ ಆಗತ್ತೆ. ಆದರೆ 19ನೇ ತಾರೀಕು ಕೂಡ ಅಮಾವಾಸ್ಯೆ ಅಂತ ಪರಿಗಣಿಸಲ್ಪಡುತ್ತೆ. ಇನ್ನು ವಿಶೇಷ ಅಂತಂದರೆ 7:07 ಪಾಡ್ಯ ಪ್ರಾರಂಭವಾಗಿ ಶ್ರೀ ಪರಾಭವ ಸಂವತ್ಸರದ ಆರಂಭ. ಮರು ದಿವಸ ಬೆಳಗ್ಗೆ ಈ ಪಾಡ್ಯ 5:55 ಇದ್ದು ಈ ಬಾರಿಯ ಶ್ರೀ ಪರಾಭವ ಸಂವತ್ಸರದ ಪ್ರಾರಂಭದ ಪಾಡ್ಯವು ಸೂರ್ಯೋದಯಕ್ಕೆ ಸಿಗದೇ ಇರುವಂಥ ಅವಸ್ಥೆಯಲ್ಲಿ ಇದೆ. ಹಾಗಾಗಿ ಈ ಯುಗಾದಿ ಹಬ್ಬವನ್ನು 19ನೇ ತಾರೀಕಿನಂದೇ ಮಾಡುವುದು ಅನಿವಾರ್ಯ ಕೂಡ. 20ನೇ ತಾರೀಕಿಗೂ ಕೂಡ ಪಾಡ್ಯ ಸೂರ್ಯೋದಯಕ್ಕೆ ಸಿಗುವುದಿಲ್ಲ, 19ಕ್ಕೂ ಕೂಡ ಸಿಗುವುದಿಲ್ಲ. ಹಾಗಾಗಿ 19 7:07 ಇದ್ದು ಆ 19ನೇ ತಾರೀಕಿನಲ್ಲಿಯೇ ಅತಿ ಹೆಚ್ಚಿನ ಅವಧಿ ಪಾಡ್ಯ ಇರುವುದರಿಂದ ಯುಗಾದಿಯ ಹಬ್ಬ ಆವತ್ತೇ ಆಚರಣೆ, ಹೊಸ ವರ್ಷದ ಆಚರಣೆ.
ಹಾಗಾಗಿ ನಿಮಗೆಲ್ಲ ಹೊಸ ವರ್ಷದ ಶುಭಾಶಯಗಳು. ಈ ಶ್ರೀ ಪರಾಭವ ಸಂವತ್ಸರವು ಕೂಡ ಇದೇ 19ನೇ ತಾರೀಕಿನಂದೇ ಪ್ರಾರಂಭ ಆಗಿಬಿಡುತ್ತೆ. ಬೆಳಗ್ಗೆ 7:07 ಶ್ರೀ ಪರಾಭವ ಸಂವತ್ಸರ ಪ್ರಾರಂಭ, ವಿಶ್ವಾವಸು ಸಂವತ್ಸರದ ಅಂತ್ಯವಾಗತ್ತೆ. ಅದೇ ರೀತಿ ಪೌರ್ಣಿಮೆ ಅಮಾವಾಸ್ಯೆಗಳು ಕೂಡ ಕೇವಲ ಈ ರೀತಿ ಸೂರ್ಯೋದಯ ಸೂರ್ಯಾಸ್ತಗಳ ಮಧ್ಯಗಳಲ್ಲಿ ಆಗುವ ವ್ಯತ್ಯಾಸವಲ್ಲದೆ, ಇಲ್ಲಿ ಸಿಂಹ ರಾಶಿಯಿಂದ ಕನ್ಯಾ ರಾಶಿಯಲ್ಲಿ ಇರುವಂತಹ ಯಾವ ಕಾಲ್ಪನಿಕ ರೇಖೆ ಇದೆ, ಆ ಕಾಲ್ಪನಿಕ ರೇಖೆಯ ಮಧ್ಯದಲ್ಲಿ ಪೌರ್ಣಿಮೆಯು, ಹಾಗೆ ಕುಂಭ ರಾಶಿಯಿಂದ ಮೀನರಾಶಿಯ ಮಧ್ಯದಲ್ಲಿ ಯಾವ ಕಾಲ್ಪನಿಕ ಭೇದ ಇದೆ, ಆ ಒಂದು 2 ರಾಶಿಗಳ ಮಧ್ಯದಲ್ಲಿ ಈ ಅಮಾವಾಸ್ಯೆ ಘಟಿಸುತ್ತಾ ಇದೆ. ಇದೇ ಈ ವರ್ಷದ ವಿಶ್ವಾವಸು ಸಂವತ್ಸರದ ಆ ಬೀಳ್ಕೊಡುಗೆ. ಈ ಒಂದು ಪೌರ್ಣಿಮೆ ಮತ್ತು ಅಮಾವಾಸ್ಯೆಯಿಂದ ನಮಗೆ ಕಂಡುಬರುವುದು. ಅಮಾವಾಸ್ಯೆಯಿಂದ ಬೀಳ್ಕೊಡುಗೆ ಆಗುತ್ತೆ, ಆದರೆ ಪೌರ್ಣಿಮೆಯ ದಿವಸ ಚಿತ್ತಾ ನಕ್ಷತ್ರವಿದ್ದಲ್ಲಿ ಚೈತ್ರ ಮಾಸ ಅಂತ. ಹಾಗಾಗಿ ಈ ಮುಂದಿನ ಫಾಲ್ಗುಣ ಮಾಸದ ನಂತರ ಬರುವಂತಹ ಚೈತ್ರ ಮಾಸಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಈಗಲೇ ಕೊಡ್ತೇನೆ. ಈ ಒಂದು ಶ್ರೀ ಪರಾಭವ ಸಂವತ್ಸರ ಈ ಫಾಲ್ಗುಣ ಮಾಸದ ನಂತರವೂ ಕೂಡ ನಿಮಗೆ ಅತ್ಯಂತ ಒಳ್ಳೆಯದನ್ನು ಮಾಡಲಿ ಅಂತ ಅತ್ಯಂತ ಆತ್ಮೀಯವಾಗಿ ಬಯಸ್ತಾ ರಾಶಿ ಫಲದೆಡೆಗೆ ಗಮನ ಕೊಡೋಣ. ಕನ್ಯಾ ರಾಶಿ ಸಂಜಾತರೆಲ್ಲರಿಗೂ ಕೂಡ ವಿಶ್ವಾವಸು ನಾಮ ಸಂವತ್ಸರದ ಕೊನೆಯ ಮಾಸವಾದ ಫಾಲ್ಗುಣ ಮಾಸಕ್ಕೆ ಆತ್ಮೀಯ ಸ್ವಾಗತ. ಮಿತ್ರರೇ, ಜೀವನದ ಮಾರ್ಗದಲ್ಲಿ ನಾವೆಲ್ಲೋ ಹೋಗ್ತಾ ಇದ್ದೀವಿ ಅಂದರೆ ಆ ಮಾರ್ಗದಲ್ಲಿ ಕೆಲವು ರಿಪೇರಿ ಆಗ್ತಾ ಇರುತ್ತೆ, ಕೆಲವು ಪ್ರತಿಬಂಧಕಗಳನ್ನು ಹಾಕಿರ್ತಾರೆ. ಆವಾಗ ಆ ಮಾರ್ಗವನ್ನು ಬದಲಾಯಿಸಿ ಮತ್ತೊಂದು ಮಾರ್ಗಕ್ಕೆ ಹೇಗೆ ಹೋಗಿ ತಲುಪಬೇಕು ಅಂತ ಚಿಂತನೆ ಮಾಡಿ ಆ ಕ್ಷಣದಲ್ಲಿ ಆ ಮಾರ್ಗದರ್ಶನಕ್ಕೆ ಅನುಸಾರವಾಗಿ ನಾವು ಮಾರ್ಗವನ್ನು ಬದಲು ಮಾಡಿ ಮತ್ತೆ ನಮ್ಮ ಮೂಲ ಜೀವನದ ಉನ್ನತಿಯ ಪಥ ಅಥವಾ ನಮ್ಮ ಗುರಿಯತ್ತ ನಾವು ಹೋಗ್ಲಿಕ್ಕೆ ಬೇಕಾದ ದಾರಿಯನ್ನು ಸೇರ್ತೇವೆ. ದಾರಿಯ ಮಧ್ಯದಲ್ಲಿ ಪ್ರತಿಬಂಧಕಗಳು ಇರಬಾರದು ಅನ್ನುವುದು ಎಲ್ಲೂ ಇಲ್ಲ, ಖಂಡಿತವಾಗಿ ಇರಬಹುದು. ಮಳೆ ಬಂತು ಜೋರಾಗಿ ಅಡ್ಡ ಮರ ಬಿಟ್ಬಿಡುತ್ತೆ, ತಕ್ಷಣ ಪ್ರತಿಬಂಧಕ ಉಂಟಾಗುತ್ತೆ. ಮಹಾ ಬಿರುಗಾಳಿ ಬಂತು, ಮರ ಬಿತ್ತು, ಆಯ್ತು. ಯಾಕೆ ಈ ಮಾತು ಕೇಳಿದ್ರೆ, ಈ ಒಂದು ಫಾಲ್ಗುಣ ಮಾಸದಲ್ಲಿ ಅಂತಹ ಒಂದು ಸ್ಥಿತಿಗತಿಗಳು ಈ ಒಂದು ಬಿರುಗಾಳಿಯಿಂದ, ಆ ಬಿರುಗಾಳಿಯ ಪ್ರಮಾಣ ಎಷ್ಟಿದೆ ಅನ್ನೋದ್ರ ಮೇಲೆ ಅವಲಂಬಿಸಿ, ಆ ವ್ಯಕ್ತಿಗಳು ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದನ್ನು ಅವಲಂಬಿಸಿ, ಮರವಿಲ್ಲದ ದಾರಿಯಲ್ಲಿ ಹೋಗ್ತಾ ಇದ್ರೆ ಮರ ಅಡ್ಡ ಬರುವುದಿಲ್ಲ, ನೀರು ತುಂಬಿ ಹರಿದು ಮುಂದೆ ಹೋಗ್ಲಿಕ್ಕಾಗದಿದ್ದಂಗೆ ಆಗ್ಬೋದು. ಹೀಗೆ ಅನೇಕ ವಿಧವಾದ ಪ್ರತಿಬಂಧಕಗಳು ಮಾರ್ಗದಲ್ಲಿ ಬರ್ತವೆ. ಹಾಗೆ ಜೀವನ ಮಾರ್ಗದಲ್ಲೂ ಪ್ರತಿಯೊಬ್ಬ ವ್ಯಕ್ತಿಗೂ ಭಿನ್ನ ಭಿನ್ನವಾದಂತಹ ಒಂದು ಪ್ರತಿಬಂಧಕಗಳು ಇಲ್ಲಿ ಕಂಡು ಬರ್ತವೆ. ಪ್ರತಿಬಂಧಕಗಳು ಯಾವ ರೀತಿಯಾಗಿ ಬಂದರೂ ಕೂಡ ಅದನ್ನು ದಾಟಿ ಹೋಗುವ ಮಾರ್ಗ ಖಂಡಿತ ಆಗಿದೆ. ಆ ಮಾರ್ಗದರ್ಶನವೇ ಇವತ್ತಿನ ರಾಶಿ ಭವಿಷ್ಯ. ನೋಡಿ, ಈ ಒಂದು ಫಾಲ್ಗುಣ ಮಾಸದಲ್ಲಿ ಸ್ವಾಭಾವಿಕವಾಗಿ ಕನ್ಯಾ ರಾಶಿ ಅಧಿಪತಿಯು ದಶಮದ ಅಧಿಪತಿಯಾಗಿ 6ನೆಯ ಶತ್ರು ಕ್ಷೇತ್ರದಲ್ಲಿ ಬುಧನು ರಾಹುಗ್ರಸ್ತನಾಗಿಯೂ ಕುಜಯುತಿ ರವಿ ಶುಕ್ರಯುತಿಯನ್ನು ಹೊಂದಿ ಇರುವಂಥದ್ದು. ಇದು ಏನನ್ನು ಸೂಚಿಸ್ತಾ ಇದೆ ಎನ್ನುವುದನ್ನು ನಾವು ಗಮನಿಸಿದಾಗ, ಮೊದಲನೇದಾಗಿ ರೋಗಸ್ಥಾನದಲ್ಲಿರುವಂತಹ ರಾಷ್ಟ್ರಾಧಿಪತಿ ನಿರ್ಣಯಗಳಿಂದ ಉಂಟಾದಂತಹ ರೋಗಗ್ರಸ್ತವಾದ ಫಲಗಳು, ನಿಶ್ಚಯಾತ್ಮಿಕ ಬುದ್ಧಿ, ನಮ್ಮ ನಿರ್ಣಯಗಳು ಹಿಂದೇನೆಲ್ಲ ತಗೊಂಡಿದ್ದೇವೆ ಅದು ಯಾವುದೇ ರೀತಿಯಾದ ಫಲ ಕೊಡದೆ ಅದರ ವ್ಯತಿರಿಕ್ತವಾದ ಫಲವನ್ನು ಕೊಡುವಂತಹ ಸ್ಥಿತಿಗತಿಗಳು, ಇದು ಒಂದು ಕಡೆ. ಆದರೆ ದೇಹದ ಆರೋಗ್ಯ, ಗ್ಯಾಸ್ಟ್ರಿಕ್ ಇತ್ಯಾದಿಗಳು ಮತ್ತು ಅಲರ್ಜಿ ಇತ್ಯಾದಿಗಳು ಕಂಡುಬರುವಂತಹ ಲಕ್ಷಣಗಳು. ಈ ಒಂದು ಫಾಲ್ಗುಣ ಮಾಸದಲ್ಲಿ ನಾವು ಮುಂಚಿತವಾಗಿ ರಾಶಿ ಫಲವನ್ನು ಬಿಡುವ ಮುಖ್ಯ ಉದ್ದೇಶವೇ ಫಾಲ್ಗುಣ ಮಾಸದಲ್ಲಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಈಗಿನಿಂದ ಹೆಚ್ಚಿನ ಪ್ರಯತ್ನ ಪಡಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳೋದಕ್ಕೆ. ತೊಂದರೆ ಆಗ್ತದೆ ಅಂತ ಹೇಳೋದು ಅಂತಂದರೆ ತೊಂದರೆ ಆಗದೇ ಇರುವಾಗ ಹೇಗಿರಬೇಕು ಅನ್ನೋದಕ್ಕಾಗಿ ಹೇಳ್ತಾ ಇರುವಂಥದ್ದು. ಹಾಗೆ ಇಲ್ಲಿ ಈ ರಾಹುವಿನ ಸಾಂಗತ್ಯವನ್ನು ಹೊಂದಿದಂತಹ ದಶಮಾಧಿಪತಿಯಾದ ಬುಧನಿಂದ ಉದ್ಯೋಗದಲ್ಲಿ ತೊಂದರೆಗಳು ಆಗುವಂಥ ಲಕ್ಷಣಗಳು. ಉದ್ಯೋಗದ ಸ್ಥಾನದಲ್ಲಿ ನೀವು ಆಡುವ ಮಾತುಕತೆಗಳು ನಿಮಗೆ ಶತ್ರುತ್ವವನ್ನು ಉಂಟು ಮಾಡಿ ತುಂಬ ತೊಂದರೆಗಳನ್ನು ಉಂಟು ಮಾಡುವಂಥ ಲಕ್ಷಣಗಳು. ಸುಮ್ಮನಿದ್ರೂ ನಿಮ್ಮ ಹೆಸರನ್ನು ಹೇಳಿ ಜಗಳ ಮಾಡುವಂಥ ಸಾಧ್ಯತೆಗಳು, ನಿಮ್ಮ ಮೇಲೆ ವಿನಾಕಾರಣ ಅಪವಾದವನ್ನು ಹೇರುವ ಲಕ್ಷಣಗಳು, ನಿಮ್ಮ ಕೆಲಸಗಳನ್ನು ಸರಿ ಇಲ್ಲ ಅಂತ ಹೇಳುವ ಮೂಲಕವಾಗಿ ನೀವು ಮಾಡಿದ ಕೆಲಸವನ್ನೇ ತಾವು ಮಾಡಿದ್ದು ಅಂತ ಹೇಳಿಕೊಳ್ಳುವಂಥ ಅವಸ್ಥೆಗಳು. ಹೀಗೆ ಹೇಳ್ತಾ ಹೋದರೆ ತುಂಬ ಇದೆ. ಅಂದರೆ
ಆ ರಾಹುಗ್ರಸ್ತನಾದ ಬುಧನಿಂದಾಗಿ ಅನೇಕ ಅಪವಾದಗಳ ಯೋಗಗಳು, ನೀವು ಬೇರೆಯವರ ಮೇಲೆ ಅಪವಾದವನ್ನು ಹಾಕುವ ಸಾಧ್ಯತೆಗಳ ಅನಿವಾರ್ಯತೆಗಳು, ಇವೆಲ್ಲದರಿಂದ ಹೊರಬರೋದಕ್ಕಾಗಿ ನಿಮಗೆ ಮೊದಲನೇದಾಗಿ ಆರಾಧನೆಯ ಕ್ರಮದಂತೆ ತಾಯಿ ತಂದೆಯ ನಮಸ್ಕಾರ, ಗುರುವಿನ ಪ್ರಾರ್ಥನೆಯ ನಂತರ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡುವುದು ಏಕೈಕ ದೊಡ್ಡ ಮಾರ್ಗ. ಇಂತಹ ದೊಡ್ಡ ರಾಹುಗ್ರಸ್ತವಾದ ಬುಧನ ಇರುವುದರಿಂದಾಗಿ ಅದರ ಜೊತೆಗೆ ಕುಲದೇವತಾ ಆರಾಧನೆ ಮಾಡಿದ ಮೇಲೆ ಆಂಜನೇಯನ ಆರಾಧನೆಯನ್ನು ಕೂಡ ಮಾಡಿದಾಗಲೇ ಸಂಪೂರ್ಣ ಫಲ. ಈ ಆಂಜನೇಯನ ಆರಾಧನೆಯನ್ನು ಕೂಡ ಮಾಡುವುದು ಅತ್ಯಂತ ಮುಖ್ಯ. ಅದಕ್ಕಾಗಿ ನೋಡಿ, ನಮ್ಮ ಯೂಟ್ಯೂಬಲ್ಲಿ ಆ ಆಂಜನೇಯ ಸ್ತುತಿಯನ್ನು ನಾವು ಬಿಟ್ಟಿದ್ದೇವೆ, ಖಂಡಿತವಾಗಿ ಅದನ್ನು ನೋಡಿ ಅನುಸರಿಸಿ. ಕನ್ಯಾ ರಾಶಿಯ ಅಧಿಪತಿಯು ಬುಧನು ಬುದ್ಧಿಕಾರಕನಾಗಿ ಅತ್ಯಂತ ಬುದ್ಧಿಶಾಲಿಗಳಾಗಿದ್ದರೂ ಕೂಡ ನಿಮ್ಮ ಜೀವನಕ್ಕೆ ನಿಮ್ಮ ಬುದ್ಧಿ ಉಪಯೋಗವಾಗದೇ ಇರುವಂತಹ ಸ್ಥಿತಿಗಳನ್ನು ತಲುಪಬಾರದು ಎನ್ನುವುದೇ ನಾಗಶಕ್ತಿ ವಿನಾಯಕನ ಆರಾಧನೆ ಮೂಲಕ. ಈಗ ಪವಿತ್ರ ಬಂಧವನ್ನು ಹೊಂದಿದ ತಕ್ಷಕ ನಾಗನು ಈ ಯಜ್ಞೋಪವೀತಧಾರಿಯಾಗಿ ಇರುವಂತಹ ವಿನಾಯಕನ ಒಂದು ಸ್ಥಿತಿಯಲ್ಲಿ ಇರುವಂಥದ್ದು. ನಾಗಶಕ್ತಿ ವಿನಾಯಕನಾಗಿ ನಾಗನ ಪವಿತ್ರ ಶಕ್ತಿಯ ಜೊತೆಗೆ ಈ ವಿನಾಯಕನ ಸಂಪೂರ್ಣ ಆರಾಧನೆಯ ಫಲದಿಂದಾಗಿ, ಈ ನಾಗಶಕ್ತಿ ವಿನಾಯಕನ ಆರಾಧನೆಯ ಫಲದಿಂದ ಹೇಗೆ ಅಂತ ಕೇಳ್ಬೋದು. ಇದನ್ನು ಮಾಹಿತಿ ಕೊಟ್ಟು ಹೋಗ್ತೇನೆ. ಯಾವುದಾದ್ರೂ ಒಂದು ಪರದೆ ಅಡ್ಡ ಬಂದರೆ ನಮಗೆ ಆ ಕಡೆ ಇರೋದು ಕಾಣೋದೇ ಇಲ್ಲ. ಆ ಕಡೆ ಬೇಕಾದಷ್ಟು ವಸ್ತುಗಳು, ವಿಶಾಲವಾದ ಜಾಗ ಇದೆ, ಆದರೆ ಇಲ್ಲಿ ಪರದೆ ಅಡ್ಡ ಇದೆ. ಸಾಮಾನ್ಯವಾಗಿ ಕಿಟಕಿಗೆ ನಾವು ಪರದೆ ಹಾಕ್ತೀವಲ್ವ, ಕಿಟಕಿಗೆ ಆಗೇನಾಗುತ್ತೆ, ಹೊರಗಡೆ ದೃಶ್ಯಗಳು ಕಾಣೋದಿಲ್ಲ. ಅಲ್ಲಿ ಏನೂ ಇಲ್ಲ ಅಂತಲ್ಲ, ಅದನ್ನು ಸರಿಸಿದಾಗ ಮಾತ್ರ ಗೊತ್ತಾಗತ್ತೆ ಏನಿದೆ ಅನ್ನುವಂಥದ್ದು. ಹಾಗೆಯೇ ಯಾವುದು ನಮ್ಮ ಯೋಗಗಳ ಮೇಲೆ ಒಂದು ಛಾಯೆಯ ರೀತಿಯಲ್ಲಿ, ಪರದೆಯ ರೀತಿಯಲ್ಲಿ ಈ ರಾಹು ಅಡ್ಡ ಬಂದಾಗ ಸೂರ್ಯನು ಕೂಡ ಗ್ರಹಣಕ್ಕೆ ಒಳಗಾಗ್ತಾನೆ, ಚಂದ್ರನು ಕೂಡ ಗ್ರಹಣಕ್ಕೆ ಒಳಗಾಗ್ತಾನೆ. ಅಂದರೆ ಆ ಛಾಯೆಯಲ್ಲಿ ಅವು ಸೂರ್ಯನಂತಹ ಒಂದು ಗ್ರಹವು ಕೂಡ ಕಾಣದಿರುವಂತ ಆಗತ್ತೆ, ಅವನ ಪ್ರಭಾವವೇ ಗೊತ್ತಾಗೋದಿಲ್ಲ. ಹಾಗಾಗಿ ನಮ್ಮ ಯೋಗಗಳು ಎಷ್ಟೆಲ್ಲ ಇದ್ದರೂ ಕೂಡ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ, ನನಗೆ ಹೀಗಾಗ್ತಾ ಇದೆ, ನನಗೇನೋ ಮಾಡಿದ್ದಾಗ್ತಾನೇ ಇಲ್ಲ, ಈ ರೀತಿಯಾದ ಮನೋಭಾವನೆಗಳ ನಿರಂತರವಾದಂತಹ ಒಂದು ಜರ್ಜರಿತವಾದಂತಹ ಮನಸ್ಥಿತಿ ಇದೆಯಲ್ಲ, ಇದು ಮೇಲೆ ಹೇಳೋದಕ್ಕೆ ಬಿಡೋದಿಲ್ಲ. ಆದ್ದರಿಂದ ಆ ಒಂದು ಯೋಗಗಳಿದ್ದರೂ ಕಾಣದೇ ಇರುವ ಸ್ಥಿತಿಯಲ್ಲಿ ನಾವು ಬದುಕ್ತೇವೆ. ಅದಕ್ಕೆ ಮುಖ್ಯವಾಗಿ ರಾಹುವಿನ ಒಂದು ಛಾಯೆ ಕಾರಣ, ಅರ್ಥಾತ್ ನಮ್ಮ ಪೂರ್ವಜನ್ಮದ ಪಾಪಾಂಶದ ಒಂದು ಛಾಯೆ, ನೆರಳು ಅಂತ ಹೇಳ್ತೇವೆ. ಆದ್ದರಿಂದಾಗಿ ಅಂತಹ ಒಂದು ದೋಷವನ್ನು ನಿವಾರಣೆ ಮಾಡೋದು ಹೇಗೆ, ಆ ಪರದೆಯನ್ನು ಸರಿಸೋದು ಹೇಗೆ? ಮೋಡ ಮುಚ್ಚಿದ ಸೂರ್ಯನಿದ್ದಾಗ ಮೋಡವನ್ನು ಸರಿಸೋದು ಹೇಗೆ? ನಮ್ಮ ಹತ್ರ ಆಗೋದೇ ಇಲ್ವಲ್ಲ. ಹಾಗಾಗಿ ಈ ರೀತಿಯಾಗಿ ನಮಗೆ ಅನಿಸ್ತಾ ಇರುತ್ತೆ. ಆದ್ದರಿಂದಾಗಿ ಆ ಒಂದು ಭಾಗ್ಯ ನಮಗೆ ಕಣ್ಣಿಗೆ ಬೀಳಬೇಕು ಅಂತಾದರೆ ನಾಗಶಕ್ತಿ ವಿನಾಯಕನ ಆರಾಧನೆಯಿಂದ ಮಾತ್ರ ಆ ಒಂದು ಆವೃತವಾದ, ಆಚ್ಛಾದಿತವಾದಂತಹ ಪರದೆ ಸರಿಯೋದಕ್ಕೆ ಅತ್ಯಂತ ದೊಡ್ಡ ಮಾರ್ಗ. ಆದ್ದರಿಂದಾಗಿ ಕನ್ಯಾ ರಾಶಿಯವರು ಉದ್ಯೋಗ ಮತ್ತು ಆರೋಗ್ಯದ ಬಗ್ಗೆ, ಉದ್ಯೋಗಾಧಿಪತಿಯಾಗಿ ಬುಧ ರಾಹುಗ್ರಸ್ತನಾಗಿಯೂ ಮತ್ತು ಅಷ್ಟಮಾಧಿಪತಿಯಾದ ಕುಜನ ಜೊತೆಗೂ ಇರುವುದರಿಂದಾಗಿ ಯಾವುದೇ ಕಾರಣಕ್ಕೆ ಉದ್ಯೋಗದ ವಿಚಾರಕ್ಕಾಗಲಿ ಅಥವಾ ಆರೋಗ್ಯದ ವಿಚಾರಕ್ಕಾಗಲಿ ನಮಗೇನೋ ಭಾರಿ ದೊಡ್ಡ ತೊಂದರೆ ಆಯಿತು ಅನ್ನುವ ಚಿಂತನೆಯನ್ನು ಬಿಟ್ಟು, ಅದೇನು ಬೇಕಾದ್ರೂ ಆಗಲಿ ಅಂತ ಆಂಜನೇಯನ ಆರಾಧನೆಯನ್ನು, ತಾಯಿ ತಂದೆ ಗುರು ಗಣಪತಿಯ ಆರಾಧನೆಯನ್ನು ಮಾಡಿ, ಕುಲದೇವರ ಆರಾಧನೆ ಮಾಡಿ, ಆಂಜನೇಯನ ಆರಾಧನೆ ಮಾಡುವ ಮೂಲಕವಾಗಿ ಒಳ್ಳೆಯ ಮಾತುಗಳನ್ನು ಮಾತ್ರ ಆಡಿ, ಬೇರೆಯವರ ಅಪವಾದಗಳನ್ನು ಕಿವಿಗೆ ಕೇಳಿಯೂ ಕೇಳದೇ ಇರುವಂತಹ ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಮಾತ್ರ ಉದ್ವೇಗಕ್ಕೆ ಒಳಗಾಗದೆ ಉದ್ಯೋಗದ ಸ್ಥಾನದಲ್ಲಿ ಉತ್ತಮವಾದ ಸ್ಥಿತಿಗತಿಗಳನ್ನು, ಕೆಟ್ಟ ಸಮಯವನ್ನು ಕಳೆದುಕೊಂಡರೆ ಮತ್ತೆ ಮುಂದಿನ ದಿನಗಳು ಸರಿಯಾಗಿ ಬಂದೇ ಬರುತ್ತೆ. ಯಾರ್ಯಾರಿಗೆಲ್ಲ ಈ ಉದ್ಯೋಗದಲ್ಲಿ ಮತ್ತು ಆರೋಗ್ಯದಲ್ಲಿ ತೊಂದರೆ ಇದೆ, ಯಾರೂ ಅಲಕ್ಷ್ಯ ಮಾಡಬೇಡಿ. ತುಂಬ ಎಚ್ಚರಿಕೆಯಿಂದ ಈ ಒಂದು ನಾಗಶಕ್ತಿ ವಿನಾಯಕನ ಆರಾಧನೆಯಿಂದ ಸರ್ವಶಕ್ತನಾಗಿ ಬ್ರಹ್ಮಾಂಡ ವ್ಯಾಪಿಯಾದಂತಹ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡುವುದರಿಂದ ನೋಡಿ, ರಾಶಿಧಿಪತಿಯೇ ರಾಹುಗ್ರಸ್ತನಾಗಿರುವುದರಿಂದ ಇಲ್ಲಿ ಕುಜ, ಬುಧ, ಶುಕ್ರ, ರವಿ 4 ಗ್ರಹಗಳು ರಾಹುವಿನಿಂದ ಗ್ರಸ್ತವಾದಾಗ ಅದೆಷ್ಟೇ ಯೋಗಗಳಿದ್ದರೂ ಕೂಡ ಕಣ್ಣಿಗೆ ಕಾಣದ ಸ್ಥಿತಿಯಲ್ಲಿದ್ದು ಪರಿತಪಿಸ್ತಾ ಇರುವಂತಹ ಜೀವನ ಆಗೋಗುತ್ತೆ. ಸಂತೋಷದಿಂದ ದೂರ ಇರುವ ಜೀವನ ಆಗೋಗುತ್ತೆ. ಸಂತೋಷವಾಗಿಯೇ ಬದುಕಬೇಕು ಅನ್ನುವ ಸ್ಪಷ್ಟ ನಿರ್ಧಾರದೊಂದಿಗೆ ಜೀವನ ಮಾಡುವುದಕ್ಕಾಗಿ ದೇವರಿದ್ದಾನೆ ಎನ್ನುವ ಸಂಪೂರ್ಣ ನಂಬಿಕೆಯೊಂದಿಗೆ ನಾಗಶಕ್ತಿ ವಿನಾಯಕನಲ್ಲಿ ಶ್ರದ್ಧಾಭಕ್ತಿಯುಕ್ತನಾಗಿ ಮುಂದೆ ನಾವು ಈ ವಿಡಿಯೋದಲ್ಲಿ ಅನೇಕ ಜನರ ಬೇಡಿಕೆ ಮೇರೆಗೆ ಕೊಡ್ತಾ ಇದ್ದೇವೆ ಆರಾಧನೆಯ ಕ್ರಮವನ್ನು, ಮಾನಸಾರ ಪೂಜೆಯನ್ನು ಮಾಡಿ ಅದನ್ನು ಯಥಾಕ್ರಮವಾಗಿ ಒಂದೇ ಸಮಯದಲ್ಲಿ ಮಾಡ್ತಾ ಬನ್ನಿ. ಇನ್ನು ಜಪವು ಕೂಡ ಅತಿ ಮುಖ್ಯ ಆಗುತ್ತೆ. ಅದಕ್ಕೆ ಮಾನಸ ಪೂಜೆಯಲ್ಲಿ ಹೇಳಿದಂತಹ
ಯಾವ ಧ್ಯಾನ ಶ್ಲೋಕ ಇದೆ ಅದನ್ನು ಹೇಳಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅನ್ನುವುದನ್ನು ಧ್ಯಾನಾವಸ್ಥೆಯಲ್ಲಿ ಕುಳಿತು ಅದನ್ನು 108 1008 ನಿಮ್ಮ ಪ್ರಜ್ಞೆಗೆ ತಕ್ಕಂತೆ ನಿಮ್ಮ ಮಾನಸಿಕ ಆನುಕೂಲ್ಯತೆಗೆ ತಕ್ಕಂತೆ ಅದನ್ನು ಜಪಿಸಿ ನಂತರದಲ್ಲಿ ಮತ್ತೆ ಆ ಧ್ಯಾನ ಶ್ಲೋಕವನ್ನು ಹೇಳಿ ಆ ಧ್ಯಾನವನ್ನು ಆ ಜಪವನ್ನು ಪರಿಪೂರ್ಣಗೊಳಿಸಬಹುದು. ಹಾಗೆ ಮಾಡುವುದರಿಂದ ನಿಮಗೆ ಈ ಒಂದು ಮಾಘ ಮಾಸದ ನಂತರದ ಫಾಲ್ಗುಣ ಮಾಸ ಏನಿದೆ, ನಿಮಗೆ ಬರುವಂಥ ಅನೇಕವಾದಂಥ ಬೌದ್ಧಿಕವಾದ ನಿರ್ಣಯಗಳ ಮೇಲೆ ಆಗುವಂಥ ಕೆಟ್ಟ ಪರಿಣಾಮವನ್ನು ಮತ್ತು ಎಷ್ಟೊತ್ತಿಗೂ ಕೂಡ ಮನಸ್ಸು ಹಗುರವಿಲ್ಲದ ಭಾರವನ್ನು ಅನುಭವಿಸುವ ಸ್ಥಿತಿಯಿಂದ ಹೊರಬರಲು ಸಾಧ್ಯ. ಆಗ ನಿಮ್ಮ ನಿಜವಾದ ಯೋಗ ನಿಮಗೆ ಗೋಚರವಾಗಿ ಉತ್ತಮವಾದ ಫಲ ಲಭ್ಯವಾಗತ್ತೆ. ಆದ್ದರಿಂದಾಗಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಾಡಿದವರಿಗೆ ಈ ಫಲ ಖಂಡಿತವಾಗಿಯೂ ಲಭ್ಯ. ಇನ್ನು ವಿಶೇಷವಾಗಿ ಪೌರ್ಣಿಮೆಯಂದು ಮಾಡುವ ಶುದ್ಧ ಸಂಕಲ್ಪಿತರಾಗಿ ಮಾಡುವಂತಹ ನಿಮ್ಮ ಅನುಷ್ಠಾನ ಜಪ, ಅಮಾವಾಸ್ಯೆಯಂದು ಮಾಡುವಂಥದ್ದು, ಈ ರವಿಯಿಂದಲೇ ಈ ಕುಂಭರಾಶಿಯಿಂದ ಮೀನರಾಶಿಗೆ ಆ ಒಂದು ಸಪ್ತಮಕ್ಕೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಅಲ್ಲಿಯೇ ಶುಕ್ರ ಉಚ್ಚನಾಗಿ ದ್ವಿತೀಯಾಧಿಪತಿಯಾಗಿ ನೋಡಿ ಭಾಗ್ಯಾಧಿಪತಿಯಾಗಿ ಶುಕ್ರನು ಪ್ರವೇಶ ಮಾಡಿ ಶುಕ್ರ ಉಚ್ಚ ಸ್ಥಾನಕ್ಕೂ ಮತ್ತು ದಶಮದಲ್ಲಿ ಗುರು ಇರುವುದು ಇದು ನಿಮ್ಮ ಪುಣ್ಯಫಲ, ಪೂರ್ವಜನ್ಮದ ಪುಣ್ಯಫಲ. ಯಾಕೆ ಈ ಪರಿಹಾರವನ್ನು ಹೇಳಿದರೆ? ಹಾಗಿದ್ರೆ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡಿ, ಇಷ್ಟೊಂದು ಗುರು ದಶಮದಲ್ಲಿದ್ದಾನೆ, ಶುಕ್ರ ಭಾಗ್ಯದಲ್ಲಿ ಕುಲದೇವತಾ ಸ್ಥಾನಕ್ಕೆ ಉಚ್ಚನಾಗಿ ಬರ್ತಾ ಇದ್ದಾನೆ. ಆ ಕುಲದೇವತೆಯ ಉಚ್ಚ ಫಲವು ಮತ್ತು ಈ ರವಿಯ ಪಿತೃವರ್ಗದ ಒಂದು ನೇರವಾದ ರವಿಯ ದೃಷ್ಟಿ ಇರುವಂತಹ ಸಂದರ್ಭದಲ್ಲಿ ಮತ್ತೆ ನಾಗಶಕ್ತಿ ವಿನಾಯಕನ ಆರಾಧನೆ ಯಾಕೆ ಅಂತ ಕೇಳಬಹುದು. ಖಂಡಿತವಾಗಿಯೂ ಯಾಕೆ ಅಂತಂದರೆ ಕುಲದೇವತಾ ಆರಾಧನೆಯ ಫಲ ಸಿಗಬೇಕು ಅಂತಾದರೂ ಕೂಡ ನೋಡಿ, ತಾಯಿ, ತಂದೆ, ಗುರು, ಗಣಪತಿ, ಕುಲದೇವತಾ ಆರಾಧನೆ ಪೂರ್ವಜರಿಂದ ಬಂದ ಒಂದು ನಿಯಮ. ಆ ತಾಯಿ ತಂದೆಯನ್ನು ನಮಸ್ಕರಿಸಿದ ನಂತರ ಗುರು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ, ಗಣಪತಿಯ ಆರಾಧನೆ ಮಾಡಿದಾಗ ಮಾತ್ರ ಗುರು ಪ್ರಾರ್ಥನೆಯ ಫಲ ಲಭ್ಯವಾಗತ್ತೆ, ಗುರು ಅನುಗ್ರಹ ಲಭ್ಯವಾಗುತ್ತೆ, ಪೂರ್ವಜನ್ಮದ ಪುಣ್ಯಾಂಶವನ್ನು ಅನುಭವಿಸುವ ಯೋಗ ಉಂಟಾಗತ್ತೆ. ಆದ್ದರಿಂದ ಈ ಒಂದು ರಾಹುವಿನಿಂದ ಛಾಯೆ ಇರುವಾಗ ಅದು ನೇರವಾಗಿ ಆ ರಾಹುವು ಈ ರಾಶಿಧಿಪತಿಯನ್ನೇ ಆವರಿಸಿರುವುದರಿಂದ ಎಷ್ಟೇ ಯೋಗಗಳಿದ್ದು ಎದುರುಗಡೆ ಗುರು ಇದ್ದರೂ ಅವರು ನಮ್ಮ ಗುರು ಅಂತ ಗೊತ್ತಾಗದೇ ಇರೋ ಸ್ಥಿತಿ, ಒಳ್ಳೆಯವರು ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟರು ಅದನ್ನು ಸ್ವೀಕರಿಸುವ ಸ್ಥಿತಿ ಇಲ್ಲದ ಸ್ಥಿತಿ, ಮಾನಸಿಕ ಸ್ಥಿತಿ ಉಂಟಾಗ್ಬೋದು. ಅದಕ್ಕೆ ಬೇಕು ನಾಗಶಕ್ತಿ ವಿನಾಯಕನ ಆರಾಧನೆ. ಆಗ ಇವರು ಹೇಳಿದ್ದನ್ನು ಅನುಸರಿಸುವುದು ಸೂಕ್ತ ಎನ್ನುವಂತಹ ಸ್ಪಷ್ಟತೆ ಉಂಟಾಗುತ್ತೆ. ಯೋಗಗಳು ಹಾಗೆ ತಾನಾಗೆ ನಮಗೆ ಇದೇ ಸರಿ ಎನ್ನುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು, ಆ ಯೋಗವನ್ನು ಉತ್ತಮವಾಗಿ ಪಡಿಸ್ಕೊಳ್ಳಿಕ್ಕೆ ಅವಕಾಶ ನೀಡುವುದೇ ನಾಗಶಕ್ತಿಯ ಆರಾಧನೆಯ ಫಲ. ನಾಗಶಕ್ತಿ ವಿನಾಯಕನ ಆರಾಧನೆ ಫಲದಿಂದಲೇ ಕುಲದೇವತೆ ಗಣಪತಿಯನ್ನು ಆರಾಧಿಸಿದ ನಂತರವೇ ಕುಲದೇವತಾ ಫಲ ಸಿಗುವಂಥದ್ದು, ನಂತರವೇ ಆರಾಧನೆ ಮಾಡುವಂಥದ್ದು. ಹಾಗಾಗಿ ಈ ನಾಗಶಕ್ತಿ ವಿನಾಯಕನ ಆರಾಧನೆಯಿಂದ ಈ ಗ್ರಸ್ತವಾದಂತಹ ದೋಷಗಳ ಜೊತೆಗೆ ಶುಕ್ರನು ಉಚ್ಚಸ್ಥಾನಕ್ಕೆ ಬಂದು ಆ ಒಂದು ಸಪ್ತಮದಲ್ಲಿ ಬರುವುದರಿಂದ ಭಾಗ್ಯಾಧಿಪತಿಯು ನಿಮ್ಮ ಹೆಂಡತಿ ಅಥವಾ ಗಂಡನ ಅಥವಾ ಸಂಗಾತಿಗಳ ಒಂದು ಉತ್ತಮವಾದಂತಹ ಮಾರ್ಗದರ್ಶನದಿಂದಲೂ ಕೂಡ ಆರ್ಥಿಕ ಉನ್ನತಿ, ವಿವಾಹ ಯೋಗ ಇತ್ಯಾದಿಗಳೆಲ್ಲ ಕಂಡುಬರುತ್ತೆ. ಅತಿ ಉತ್ತಮವಾದ ಯೋಗಗಳಿದ್ದರೂ ಅನುಭವಿಸಲಾಗದ ಸ್ಥಿತಿ ನಿಮಗೆ ಬರಬಾರದು ಎನ್ನುವುದೇ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿ ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಂಡಿದ್ದಕ್ಕೆ ಕಾರಣ. ಹಾಗೆಯೇ ಈ ಒಂದು ಸಪ್ತಮದಲ್ಲಿ ಶುಕ್ರ ಬಂದಿದ್ದರಿಂದಾಗಿ ಈ ಶನೈಶ್ಚರನ ಜೊತೆಗೆ ಶುಕ್ರನು ಸಮಸಪ್ತಕ ಶನಿ ಇದ್ದಿದ್ದರಿಂದ ಕೆಲವರಿಗೆ ದಾಂಪತ್ಯದಲ್ಲಿ ವಿರಸಗಳು ಕಂಡುಬರುವಂತಹ ಸಾಧ್ಯತೆಗಳಿದೆ. ಯಾರಲ್ಲೆಲ್ಲ ಬರ್ತದೆ ಅಂತ ಸ್ವಾಭಾವಿಕವಾಗಿ ಆ ವ್ಯಕ್ತಿಗಳನ್ನ ನೋಡಿದಾಗ, ಅವರ ಮನಸ್ಥಿತಿಗಳನ್ನು ನೋಡಿದಾಗ ಗೊತ್ತಾಗತ್ತೆ. ನೋಡಿ, ಯಾವುದೇ ಗ್ರಹಸ್ಥಿತಿಗಳು ಕೂಡ ನಮ್ಮ ಕ್ರಿಯಾಕಲಾಪಗಳ ಮೂಲಕವಾಗಿ ತಮ್ಮ ಫಲವನ್ನು ಹೊರಸೂಸ್ತವೆ, ನಮ್ಮ ಮಾತಿನ ಮೂಲಕವಾಗಿ, ನಮ್ಮ ನಡೆನುಡಿಗಳ ಮೂಲಕವಾಗಿ. ಆ ರೀತಿ ಇರುವಾಗ ಈ ಯಾರ್ಯಾರಿಗೂ ಕೆಲವರಿಗೆ ವಿರಸ ಆಗುತ್ತೆ, ಕೆಲವರಿಗೆ ಅತ್ಯಂತ ಆತ್ಮೀಯ ಬಂಧ ಉಂಟಾಗತ್ತೆ. ಹಾಗಾಗಿ ಆ ಒಂದು ಉತ್ತಮವಾದ ಫಲವನ್ನು ಪಡೆಯುವುದಕ್ಕಾಗಿ ದುರ್ಗಿ ಆರಾಧನೆ ಮತ್ತು ಈಶ್ವರ ಆರಾಧನೆ ತುಂಬ ಒಳ್ಳೆಯ ಫಲವನ್ನು ನೀಡುತ್ತೆ. ಅಷ್ಟಮಾಧಿಪತಿಯಾದ ಕುಜನು ರಾಹುವಿನಿಂದ ಗ್ರಸ್ತನಾಗಿದ್ದರಿಂದ 3ನೇ ಮನೆ ಅಧಿಪತಿಯು ಕೂಡ ಆಗ್ತಾನೆ. ಸಹೋದರರ ಜೊತೆ ಜಗಳ ಇತ್ಯಾದಿಗಳು ಬೇಡ, ಅಲ್ಲಿಂದ ಅಪವಾದಗಳು ಬರ್ಬೋದು. ಕೆಲವರಿಗೆ ಬಹಳ ಎಚ್ಚರಿಕೆ ಬೇಕು. ಈ ಸಂದರ್ಭದಲ್ಲಿ ಗಲಾಟೆ ಇತ್ಯಾದಿಗಳು, ಭೂವ್ಯಾಜ್ಯ ಇತ್ಯಾದಿಗಳು ಆದರೆ ಬಹಳ ಎಚ್ಚರಿಕೆ ಬೇಕು. ಗಲಾಟೆ ಮಾಡೋದಕ್ಕಿಂತ ಆಂಜನೇಯನ ಆರಾಧನೆ ಮತ್ತು ನಾಗಶಕ್ತಿ ವಿನಾಯಕನ ಆರಾಧನೆ, ದುರ್ಗಿ ಆರಾಧನೆ ಮಾಡುವ ಮೂಲಕವಾಗಿ ಅಂತಹ ಭೂವ್ಯಾಜ್ಯಾದಿಗಳಿಂದ ದೂರವಾಗುವಂತಹ ವ್ಯವಸ್ಥೆ ಮಾಡಿಕೊಳ್ಳಿ. ಅಷ್ಟಮದಲ್ಲಿ ಇರುವುದರಿಂದ ಕಂಟಕ ಪ್ರಾಯನಾಗುವಂತಹ ಕುಜನು
ರೋಗಗ್ರಸ್ತನಾಗಿ ನರದೌರ್ಬಲ್ಯ, ರಕ್ತದೋಷ ಇತ್ಯಾದಿಗಳನ್ನು ಉಂಟು ಮಾಡುವಂಥದ್ದು, ಕ್ಯಾಲ್ಸಿಯಂ ಮತ್ತು ಹಿಮೋಗ್ಲೋಬಿನ್ ಕೊರತೆಯನ್ನು, ವಿಟಮಿನ್ ಕೊರತೆಯನ್ನು ಮಾಡ್ತಕ್ಕಂತಹ ಸ್ಥಿತಿಗತಿಗಳು ಕಂಡುಬರೋದ್ರಿಂದ ಆರೋಗ್ಯದ ಬಗ್ಗೆ ಹೆಚ್ಚಿನ ಲಕ್ಷ್ಯ. ಮತ್ತು ಈ ಒಂದು ರಾಶಿಯ ದೃಷ್ಟಿಯಿಂದ ನಾವು ಗಮನಿಸಿದಾಗ ದಶಮದಲ್ಲಿ ಗುರು ಬಂದಾಗ ಅತ್ಯುತ್ತಮವಾದ ಉದ್ಯೋಗ ಯೋಗ ಇದೆ. ಅದಕ್ಕೆ ಪ್ರತಿಬಂಧಕವಾಗ್ತಾ ಇದ್ದಲ್ಲಿ ನಾಗಶಕ್ತಿ ವಿನಾಯಕನ ಆರಾಧನೆ ಬೇಕು. ಆ ದೊಡ್ಡ ಪ್ರತಿಬಂಧಕದಂತೆ ಕಂಡಿರೋದು ಏನೂ ಆಗಿರೋದಿಲ್ಲ. ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡಿದ್ರೆ ಇಷ್ಟು ಸಣ್ಣದಕ್ಕಾಗಿ ನಾನು ಇಷ್ಟು ದೊಡ್ಡ ಸಮಸ್ಯೆನ ಅಂತ ಅಂದ್ಕೊಂಡಿದ್ದೆ ಅನ್ನುವಂತಹ ಸ್ಪಷ್ಟತೆ ನಿಮಗೆ ಮೂಡುತ್ತೆ. ಆದ್ದರಿಂದಾಗಿ ದೊಡ್ಡ ದೊಡ್ಡ ಕಂಟಕಗಳಾಗಿ ನಮ್ಮ ಕಣ್ಣೆದುರಿಗೆ ಭ್ರಮೆ ಹುಟ್ಟಿಸುವಂತಹ ಸಮಸ್ತ ವಿಘ್ನಗಳನ್ನು ಅತಿ ಸಣ್ಣ ರೂಪದಲ್ಲಿ ಸಂಪೂರ್ಣವಾಗಿ ನಿವಾರಣೆ ಮಾಡುವಂತಹ ಸರ್ವಶಕ್ತಿ ಪ್ರದಾಯಕನಾದ ನಾಗಶಕ್ತಿ ವಿನಾಯಕನಿಗಿದೆ. ಅದನ್ನು ಖಂಡಿತವಾಗಿ ಆರಾಧನೆ ಮಾಡಿ. ಹಾಗೆ ಏಕಾದಶಾಧಿಪತಿಯಾದ ಚಂದ್ರ ಪೌರ್ಣಿಮೆಯನ್ನು ಇದೇ ಕನ್ಯಾ ರಾಶಿಯ ಪ್ರಾರಂಭದಲ್ಲೂ ಮತ್ತು ಸಪ್ತಮಕ್ಕೆ ಸಂಬಂಧಪಟ್ಟಂತೆ ಅಮಾವಾಸ್ಯೆಯು ಘಟಿಸುತ್ತಾ ಇರುವುದರಿಂದ ಚಂದ್ರನಿಂದ ಇಲ್ಲಿ ಪೌರ್ಣಿಮೆ ಮತ್ತು ಅಮಾವಾಸ್ಯೆಯ ಒಂದು ಪ್ರಬಲವಾದ ನಿಮ್ಮ ನಾಗಶಕ್ತಿ ವಿನಾಯಕನ ಆರಾಧನೆಯಿಂದ ಮತ್ತು ಗುರು ಆರಾಧನೆ ನಿಮ್ಮ ಅನುಷ್ಠಾನಗಳು ನಿಮ್ಮ ಉಪದೇಶಕ್ಕೆ ತಕ್ಕಂತೆ ಮತ್ತು ನಿತ್ಯ ನಿಮ್ಮ ಪರಿಪಾಠದಂತೆ ಮಾಡಿದಾಗ ಅದರಲ್ಲೂ ಕೂಡ ಪೌರ್ಣಿಮೆ ಮತ್ತು ಅಮಾವಾಸ್ಯೆಯ ನಿಮ್ಮ ಅನುಷ್ಠಾನಗಳು ಸಂಪೂರ್ಣವಾಗಿ ಯಶೋದಾಯಕವಾಗಿ ಇಲ್ಲಿ ಗೋಚರಿಸ್ತಾ ಇವೆ. ಆದ್ದರಿಂದಾಗಿ ಏಕಾದಶಾಧಿಪತಿಯಾದ ಚಂದ್ರನಿಂದ ಉತ್ತಮವಾದ ಸ್ಥಿತಿಗತಿಗಳು ಇಲ್ಲಿ ಕಂಡುಬರ್ತಾ ಇವೆ. ಇದನ್ನು ತುಂಬ ಅತಿ ಹೆಚ್ಚಿನ ರೀತಿಯಲ್ಲಿ ಗಮನಿಸಿ ಅನುಷ್ಠಾನಿಸಿದರೆ ನಿಮಗೆ ಶುದ್ಧ ಸಂಕಲ್ಪರಾಗಿ ಶುದ್ಧ ಮನೋಭಾವನೆಯಿಂದ ನೀವು ಈ ಒಂದು ದೇವತಾ ಬಲವನ್ನು ಪಡೆಯುವುದಕ್ಕಾಗಿ ಪೌರ್ಣಿಮೆ ಮತ್ತು ಅಮಾವಾಸ್ಯೆ ನಿಮಗೆ ಅತಿ ಹೆಚ್ಚಿನ ರೀತಿಯ ಫಲ ಕೊಡ್ತದೆ. ನಿತ್ಯವೂ ಕೂಡ ಅನುಷ್ಠಾನದ ಅಗತ್ಯ ಖಂಡಿತವಾಗಿಯೂ ಇದೆ. ಫಾಲ್ಗುಣ ಮಾಸದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಕೇತು ನೋಡಿ ವ್ಯಯದಲ್ಲಿ ಇದ್ದಾನೆ, ಹಾಗೆ ಇದು ಅಷ್ಟು ದೊಡ್ಡ ಸಮಸ್ಯೆ ಇಲ್ಲ. ಆದರೆ ಆಹಾರದ ವಿಚಾರದಲ್ಲಿ ಎಚ್ಚರಿಕೆ ಬೇಕು. ಮತ್ತು ಈ ಒಂದು ಏಕಾದಶಾಧಿಪತಿ ಚಂದ್ರನಿಂದ ಉಂಟಾಗುವ ಸಮಸ್ತ ಫಲಗಳು ನಾಗಶಕ್ತಿ ವಿನಾಯಕನ ಒಂದು ಆರಾಧನೆಯ ಮೂಲಕ ಸಂಪೂರ್ಣವಾಗಿ ನಿಮಗೆ ಉತ್ತಮ ಫಲವನ್ನು ನೀಡುವಂತಾಗಲಿ. ನಿಮ್ಮ ಜೀವನ ಮಾರ್ಗ ಆ ಉನ್ನತಿಯ ಪಥದತ್ತ ಸಾಗಲಿ. ಹಾಗಾಗಿ ನಾಗಶಕ್ತಿ ವಿನಾಯಕನಲ್ಲಿ ಪ್ರಾರ್ಥಿಸುವುದೇನೆಂದರೆ, ಕನ್ಯಾ ರಾಶಿ ಸಂಜಾತರೆಲ್ಲರಿಗೂ ಕೂಡ ನಾಗಶಕ್ತಿ ವಿನಾಯಕನ ಆರಾಧನೆಯಿಂದ ಸಂಪೂರ್ಣ ಫಲ ಸಿಗುವಂತಾಗಲಿ. ಸರ್ವ ಮಂಗಲ ಮಾಂಗಲ್ಯಂ ಸರ್ವಶಕ್ತಿ ಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯ ನಾಗಶಕ್ತಿ ವಿನಾಯಕಂ. ಓಂ ನಾಗಶಕ್ತಿ ವಿನಾಯಕಾಯ ನಮಃ. ಮಾಘ ಮಾಸದ ಲಕ್ಕಿ ಕಮೆಂಟಿಗೆ ಸ್ವಾಗತ. ಮಿತ್ರರೇ, ಈ ಬಾರಿಯ ಲಕ್ಕಿ ಕಮೆಂಟ್ ಗೋವಿಂದರಾಜ್ ಅವರೇ ನಮಸ್ಕಾರ. ಈ ಬಾರಿ ನೀವು ವಿಚ್ ಸೇವಾ ವಿ ಕ್ಯಾನ್ ಡೂ ಟು ಗೆಟ್ ನಾಗಶಕ್ತಿ ವಿನಾಯಕ ಅಂತ ಕೇಳಿದ್ರಿ. ಹಾಗಾಗಿ ಇದೇ ಬಾರಿಯಾಗಿ ನಾವು ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಬಿಡುವಂಥದ್ದು ಮತ್ತು ಈ ದೇವಾಲಯದ ನಿರ್ಮಾಣಕ್ಕಾಗಿ ಯಾವ ಸೇವೆಯನ್ನು ಮಾಡಬಹುದು ಎಂಬುದಾಗಿ ಚಿಂತಿಸಿ ವಿಡಿಯೋ ಬಿಡುವಂತಹ ಚಿಂತನೆ ಇದ್ದ ಸಮಯದಲ್ಲಿ ನಿಮ್ಮ ಈ ಕಾಮೆಂಟ್ ಲಕ್ಕಿ ಕಾಮೆಂಟ್ ಅಂತ ಕನ್ಸಿಡರ್ ಆಗಿದೆ. ಇದಕ್ಕೆ ಸಂಪೂರ್ಣ ಉತ್ತರ ಮುಂದೆ ಇದೆ. ಧನ್ಯವಾದಗಳು ಗೋವಿಂದರಾಜ್ ಅವರೇ. ತಪ್ಪದೆ ಈ ಒಂದು ಮುಂದಿನ ಮಾನಸ ಪೂಜೆಯನ್ನು ಪ್ರತಿಯೊಬ್ಬರೂ ನೋಡಿ ಅನುಸರಿಸಿ ನಿಮ್ಮ ಜೀವನ ಪಾವನವಾಗಲಿ. ಭಗವಾನ್ ಸದ್ಗುರು ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರ ನುಡಿಯಂತೆ ಪೂಜೆಗಳಲ್ಲಿ ಅತ್ಯಂತ ಶ್ರೇಷ್ಠ ಪೂಜೆ ಮಾನಸ ಪೂಜೆ. ಲೋಕ ಕಲ್ಯಾಣಾರ್ಥವಾಗಿ ಅನೇಕ ಶ್ರದ್ಧಾಳುಗಳ ನಿರಂತರ ಬೇಡಿಕೆಯ ಮೇರೆಗೆ ಈ ಒಂದು ಶ್ರೇಷ್ಠವಾದ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ನಾಗಯಜ್ಞೋಪವೀತಧಾರಿಯಾದಂತಹ ನಾಗಶಕ್ತಿ ವಿನಾಯಕನಿಗೆ ಸಮರ್ಪಿಸುತ್ತಿದ್ದೇವೆ. ನಿತ್ಯವೂ ಒಂದೇ ಸಮಯವನ್ನು ನಿರ್ಧರಿಸಿ ನಿಗದಿಪಡಿಸಿಕೊಂಡು ಶ್ರದ್ಧೆ ಭಕ್ತಿಯಿಂದ ಶ್ರದ್ಧಾಳುವು ನಾಗಶಕ್ತಿ ವಿನಾಯಕನ ಈ ಮಾನಸ ಪೂಜಾರಾಧನೆಯನ್ನು ಯಥಾಕ್ರಮವಾಗಿ ಮಾಡಿದಲ್ಲಿ ಸಮಸ್ತ ಫಲಗಳು ಲಭ್ಯವಾಗುವುದರಲ್ಲಿ ಶ್ರೀ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಸಿಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸಂಪೂರ್ಣ ನಂಬಿಕೆಯಿಂದ ಶ್ರದ್ಧಾ ಭಕ್ತಿಗಳನ್ನು ಮೈಗೂಡಿಸಿಕೊಂಡು ಧ್ಯಾನಾವಸ್ಥೆಯಲ್ಲಿ ಕುಳಿತು ಬೆನ್ನನ್ನು ನೇರವಾಗಿ ಇಟ್ಟುಕೊಂಡು ಕಣ್ಣನ್ನು ಮುಚ್ಚಿಕೊಂಡು ನಿಧಾನವಾದ ಉಸಿರಾಟವನ್ನು ತೆಗೆದುಕೊಳ್ಳುತ್ತಾ ಭವ್ಯ ದಿವ್ಯ ಮೂರ್ತಿಯಾದಂತಹ ನಾಗಶಕ್ತಿ ವಿನಾಯಕನ ಮೂರ್ತಿಯನ್ನು ಮನಸ್ಸಿನ ಪರದೆಯ ಮೇಲೆ ಮೂಡಿಸಿಕೊಂಡು ನಮಗೂ ನಮ್ಮ ಕುಟುಂಬಕ್ಕೂ ನಮ್ಮ ಊರಿಗೂ ನಮ್ಮ ರಾಜ್ಯಕ್ಕೂ ನಮ್ಮ ದೇಶಕ್ಕೂ ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಅನುಗ್ರಹ ಉಂಟಾಗಿ ಸಮಸ್ತವೂ ಒಳಿತಾಗಲಿ ಎನ್ನುವ ಮನೋಭಾವದೊಂದಿಗೆ ಸಂಕಲ್ಪ ಮಾಡಿಕೊಳ್ಳಬೇಕು. ಅಸ್ಮಿನ್ ಶುಭ ದಿನೇ
मम समस्तविध दोषनिवारणद्वारा समस्तविधयशः प्राप्त्यर्थं श्रीनागशक्तिविनायकमानसपूजाराधनं करिष्ये। अथ ध्यानम्। प्रसन्नवदनं देवं प्रमोददायकं विभुं प्रविघ्नच्छेदकं दिव्यं प्रवन्दे फलदायिनं। गम्भीरवदनं देवं गम्बीजाक्षरगर्वितं गकाररूपसर्वस्वं गं गणेशं नमाम्यहम्। विद्याविवाहयज्ञानां वन्दे विघ्ननिवारिणं नागशक्तिसमायुक्तं नागयज्ञोपवीतिनं। नागयज्ञोपवीतेन भूषितो यज्ञकारण ब्रह्माण्डव्यापिनं वन्दे नागशक्तिविनायकम्। सर्वमङ्गलमाङ्गल्यं सर्वशक्तिप्रदायकं वन्देऽहं सततं भक्त्या नागशक्तिविनायकं। ध्यायामि देवदेवेश भक्तानां ध्यानगोचर ब्रह्माण्डव्यापिनं वन्दे नागशक्तिविनायकम्। भक्तानां ध्यानगोचराय नमः। ध्यानं समर्पयामि। आवाहयामि ते भक्त्या शीघ्रमागच्छ हे प्रभो ब्रह्माण्डव्यापिनं वन्दे नागशक्तिविनायकम्। ब्रह्माण्डव्यापिने प्रभवे नागशक्तिविनायकाय नमः। आवाहनं समर्पयामि। स्वागतं स्वागतं सर्वगर्वघ्न सर्वविघ्नहरो भव ब्रह्माण्डव्यापिनं वन्दे नागशक्तिविनायकं। सर्वगर्वघ्नाय नमः। स्वागतं ते व्याहरिष्यामि। आसनमर्पये तुभ्यं विराजय महाप्रभो ब्रह्माण्डव्यापिनं वन्दे नागशक्तिविनायकं। महाप्रभवे नमः। आसनं समर्पयामि। पाद्यन्ते गन्धयुक्तं च पादोदरपरिष्कर ब्रह्माण्डव्यापिनं वन्दे नागशक्तिविनायकं। पादोदरपरिष्कराय नमः। पाद्यं समर्पयामि। अर्घ्यम् उपनीताय विद्महे सुप्रसन्नाय धीमहि तन्नो वटुः प्रचोदयात्। अभयहस्ताय विद्महे बालरूपाय धीमहि तन्नो वटुः प्रचोदयात्। अग्निरूपाय विद्महे यज्ञमयाय धीमहि तन्नो वटुः प्रचोदयात्। ईशपुत्राय विद्महे गौरीसुताय धीमहि तन्नो वटुः प्रचोदयात्। पाशहस्ताय विद्महे अंकुशधर्त्रे च धीमहि तन्नो वटुः प्रचोदयात्। अर्घ्यन्ते अभ्रवर्णाय शुभ्रवस्त्रधराय च ब्रह्माण्डव्यापिनं वन्दे नागशक्तिविनायकम्। शुभ्रवस्त्रधराय नमः। अर्घ्यं समर्पयामि। आचम्यतां महादेव मुदया तव शुण्डय ब्रह्माण्डव्यापिनं वन्दे नागशक्तिविनायकम्। महादेवाय नमः। शुण्डे आचमनीयं समर्पयामि। स्नापये निर्मलाकार जाह्नवीसलिलादिभिः ब्रह्माण्डव्यापिनं वन्दे
नागशक्तिविनायकं निर्मलाकाराय नमः स्नानं समर्पयामि आचमनम् आचम्यता महादेव मुदया तव शुण्डया ब्रह्माण्डव्यापिनं वन्दे नागशक्तिविनायकं महादेवाय नमः शुण्डे आचमनीयं समर्पयामि वस्त्रयुग्मं प्रदास्यामि दिव्यैरस्त्रैर्विभूषिता ब्रह्माण्डव्यापिनं वन्दे नागशक्तिविनायकं दिव्यैरस्त्रैर्विभूषिताय नमः वस्त्रयुग्मं समर्पयामि यज्ञोपवीतः नागयज्ञोपवीतेन भूषितो यज्ञकारण ब्रह्माण्डव्यापिनं वन्दे नागशक्तिविनायकं यज्ञकारणाय नमः नागयज्ञोपवीतन्ते परिकल्पयामि आभरणं हिरण्याभरणं तुभ्यं कर्णचामरभूषिता ब्रह्माण्डव्यापिनं वन्दे नागशक्तिविनायकं कर्णचामरभूषिताय नमः हिरण्याभरणं समर्पयामि गन्धम् अष्टगन्धं ललाटे च इष्टबन्धप्रदायक ब्रह्माण्डव्यापिनं वन्दे नागशक्तिविनायकं इष्टबन्धप्रदायकाय नमः अष्टगन्धं समर्पयामि कुङ्कुमं भूषणार्थं ते अर्पये हेमकङ्कण ब्रह्माण्डव्यापिनं वन्दे नागशक्तिविनायकं हेमकङ्कणाय नमः कुङ्कुमचूर्णं समर्पयामि हरिद्रां चूर्णरूपेण दास्ये दारिद्र्यचूर्णक ब्रह्माण्डव्यापिनं वन्दे नागशक्तिविनायकं दारिद्र्यचूर्णकाय नमः हरिद्राचूर्णं समर्पयामि चन्दनं च चतुर्हस्ता चतुर्भद्रप्रदायक ब्रह्माण्डव्यापिनं वन्दे नागशक्तिविनायकं चतुर्भद्रप्रदायकाय नमः चन्दनं समर्पयामि पुष्पं सुगन्धयुक्तं च पुष्पदन्ताय दीयते ब्रह्माण्डव्यापिनं वन्दे नागशक्तिविनायकं पुष्पदन्ताय नमः पुष्पाणि समर्पयामि दूर्वायुग्मं प्रदास्यामि सर्वदुःस्वप्ननाशक ब्रह्माण्डव्यापिनं वन्दे नागशक्तिविनायकं सर्वदुःस्वप्ननाशकाय नमः दूर्वायुग्मं समर्पयामि अर्चना ॐ उपनीताय नमः ॐ सुप्रसन्नाय नमः ॐ वटवे नमः ॐ अभयहस्ताय नमः ॐ बालरूपाय नमः ॐ अग्निरूपाय नमः ॐ यज्ञमयाय नमः ॐ ईशपुत्राय नमः ॐ गौरीसुताय नमः ॐ पाशहस्ताय नमः ॐ अङ्कुशधर्त्रे नमः ॐ नागशक्तिविनायकाय नमः तव नामार्चनं पुण्यं प्रसीद गणनायक ब्रह्माण्डव्यापिनं वन्दे नागशक्तिविनायकम् गणनायकाय नमः नामपूजां समर्पयामि धूपमाघ्रापये तुभ्यं
धूर्जटेः प्रियनन्दन ब्रह्माण्डव्यापिनं वन्दे नागशक्तिविनायकं धूर्जटेः प्रियनन्दनाय नमः धूपमाघ्रापयामि दीपः सुदीपास्ते प्रदर्श्यन्ते अज्ञानध्वान्तनाशक ब्रह्माण्डव्यापिनं वन्दे नागशक्तिविनायकम् अज्ञानध्वान्तनाशकाय सुज्ञानकारिणे नमः सुदीपं ते दर्शयामि नैवेद्यं लम्बोदरमहाकाय फलवैविध्यमर्पये ब्रह्माण्डव्यापिनं वन्दे नागशक्तिविनायकं प्राणाय नमः अपानाय नमः व्यानाय नमः उदानाय नमः समानाय नमः लम्बोदरमहाकायाय नमः समर्पितनैवेद्यैः तृप्तो भव आचमनम् आचम्यता महादेव मुदया तव शुण्डया ब्रह्माण्डव्यापिनं वन्दे नागशक्तिविनायकं महादेवाय नमः शुण्डे आचमनीयं परिकल्पयामि हस्तप्रक्षालनं हस्तौ क्षालय देवेश सोमसूर्याग्निलोचन ब्रह्माण्डव्यापिनं वन्दे नागशक्तिविनायकं सोमसूर्याग्निलोचनाय नमः हस्तप्रक्षालनं समर्पयामि नीराजनं गृहाणेदं सुमङ्गलनिरञ्जन ब्रह्माण्डव्यापिनं वन्दे नागशक्तिविनायकं सुमङ्गलनिरञ्जनाय नमः नीराजनं समर्पयामि पुष्पाञ्जलिः पुष्पाञ्जलिस्तु भक्त्या च सदन्ताभयमुद्रक ब्रह्माण्डव्यापिनं वन्दे नागशक्तिविनायकं सदन्ताभयमुद्रकाय नमः पुष्पाञ्जलिं समर्पयामि प्रदक्षिणनमस्काराः क्रियन्ते पापनाशक ब्रह्माण्डव्यापिनं वन्दे नागशक्तिविनायकं पापनाशकाय नमः प्रदक्षिणनमस्कारान् समर्पयामि प्रसन्नार्घ्यम् उपनीताय विद्महे सुप्रसन्नाय धीमहि तन्नो वटुः प्रचोदयात् अभयहस्ताय विद्महे बालरूपाय धीमहि तन्नो वटुः प्रचोदयात् अग्निरूपाय विद्महे यज्ञमयाय धीमहि तन्नो वटुः प्रचोदयात् ईशपुत्राय विद्महे गौरीसुताय धीमहि तन्नो वटुः प्रचोदयात् पाशहस्ताय विद्महे अंकुशधर्त्रे च धीमहि तन्नो वटुः प्रचोदयात् अर्घ्यन्ते अभ्रवर्णाय शुभ्रवस्त्रधराय च ब्रह्माण्डव्यापिनं वन्दे नागशक्तिविनायकं शुभ्रवस्त्रधराय नमः ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುವುದು. ಹೇ ನಾಗಶಕ್ತಿ ವಿನಾಯಕ, ನಾನು ಮಾಡುವ ಎಲ್ಲ ಯೋಚನೆಗಳನ್ನು, ನಾನು ಮಾಡುವ ಎಲ್ಲ ಕೆಲಸಗಳನ್ನು, ನಾನು ಆಡುವ ಎಲ್ಲ ಮಾತುಗಳನ್ನು ನಿನಗೇ ಅರ್ಪಿಸುತ್ತೇನೆ. ನಿನ್ನ ಪಾದಾರವಿಂದಗಳಲ್ಲಿ ಅರ್ಪಿಸುತ್ತೇನೆ. ಹೇ ನಾಗಶಕ್ತಿ ವಿನಾಯಕ, ನನ್ನ ಯೋಚನೆಗಳೆಲ್ಲವೂ ಕೂಡ ನಿನ್ನ ಧ್ಯಾನ, ನಾನು ಮಾಡುವ ಕೆಲಸಗಳೆಲ್ಲ ನಿನ್ನ ಸೇವೆ, ನಾನಾಡುವ ಎಲ್ಲ ಮಾತುಗಳು ನಿನ್ನ ಸ್ತುತಿ. ಹೇ ನಾಗಶಕ್ತಿ ವಿನಾಯಕ, ನನ್ನ ಪೂರ್ವಜನ್ಮದ ಜನ್ಮಾಂತರದ ಎಲ್ಲ ದೋಷಗಳನ್ನು
ಈ ಜನ್ಮದಲ್ಲಿ ಉಂಟಾದ ಎಲ್ಲ ದೋಷಗಳನ್ನು ಮತ್ತು ಕುಟುಂಬದಿಂದ ಬಂದ ಸಮಸ್ತ ದೋಷಗಳನ್ನು ನಿವಾರಣೆ ಮಾಡಿ ಅನುಗ್ರಹಿಸು. ನನಗೂ ನನ್ನ ಕುಟುಂಬಕ್ಕೂ ಕುಲಕ್ಕೂ ನಮ್ಮ ದೇಶಕ್ಕೂ ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣ ನಿನ್ನ ಅನುಗ್ರಹದ ಮೂಲಕ ಶಾಂತಿ ಉಂಟಾಗಲಿ, ಸಮಸ್ತ ವಿಧವಾದ ಒಳಿತುಂಟಾಗಲಿ. ನಾನು ನಿನಗೆ ಶರಣಾಗಿದ್ದೇನೆ. ಮನಸೋದ್ದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಅನೇನ ಶ್ರೀ ನಾಗಶಕ್ತಿ ವಿನಾಯಕ ಮಾನಸ ಪೂಜಾರಾಧನ ಕರ್ಮಣ ಶ್ರೀ ನಾಗಶಕ್ತಿ ವಿನಾಯಕ ಪ್ರೀಯತಾಂ. ಪ್ರಸಾದಂ ದೇಹಿ ಭಗವನ್ ಪ್ರಸೀದ ಮಮ ದೇವತಾ. ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ. ಸುಪ್ರಸಾದೋ ಅಸ್ತು. ಶ್ರೀ ನಾಗಶಕ್ತಿ ವಿನಾಯಕನ ಅಭಯ ಹಸ್ತದಿಂದ ಸಂಪೂರ್ಣವಾದ ಒಂದು ಅಭಯ ಲಭ್ಯವಾಗಿದೆ. ನಿಧಾನವಾಗಿ ಕೈಗಳನ್ನು ಉಜ್ಜಿ ಕಣ್ಣುಗಳ ಮೇಲೆ ಅಂಗೈಗಳನ್ನು ಇಟ್ಟುಕೊಂಡು ನಿಧಾನವಾಗಿ ಕಣ್ತೆರೆದು ಆ ನಾಗಶಕ್ತಿ ವಿನಾಯಕನನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಈ ದಿನ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹದಿಂದ ಸಮಸ್ತ ಶುಭ ಉಂಟಾಗಲಿದೆ ಎಂಬುದಾಗಿ ಭಾವಿಸಿ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದು ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.